ಮಂಗಳೂರಿನ ಬೀಚ್ನಲ್ಲಿ ಪ್ರವಾಸಿಗರಿಂದ ಮೋಜು ಮಸ್ತಿ. ಬೆಳ್ಳಂಬೆಳಿಗ್ಗೆ ಬೀಚ್ಗಳು ಮತ್ತು ದೇಗುಲಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹೊರವಲಯದ ಪಣಂಬೂರು ಬೀಚ್ನಲ್ಲಿ ಜನರ ಮೋಜು ಮಸ್ತಿ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವ ಪ್ರವಾಸಿ ತಾಣ. ಒಂದು ಕಡೆ ರಜೆ ಇರುತ್ತೆ, ಕ್ರಿಸ್ಮಸ್ ಹಾಲಿಡೇ ಇದೆ, ಹಾಗಾಗಿ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಬೇಕು ಅಂತ ಹೇಳಿ ಪ್ರವಾಸ ತಾಣಗಳಿಗೆ ಭೇಟಿಯನ್ನು ಕೊಡುವವರ ಸಂಖ್ಯೆ ಹೆಚ್ಚಿದೆ. ಇನ್ನು ಹೊಸ ವರ್ಷವನ್ನು ಕೂಡ ಬರಮಾಡಿಕೊಳ್ಳೋದಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರವಾಸಿ ತಾಣಗಳತ್ತ ಮುಖ ಮಾಡಿ ಅಲ್ಲಿ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಜನರು ಎಂಜಾಯ್ ಮಾಡ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ಪಣಂಬೂರು ಬೀಚ್ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಎಲ್ಲರೂ ಕೂಡ ಇದೀಗ ಖುಷಿಯಲ್ಲಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಮಂಗಳೂರಿನಲ್ಲಿ, ಅದರಲ್ಲೂ ಬೀಚ್ಗಳಲ್ಲಿ ಹೇಗಿದೆ ಪ್ರವಾಸಿಗರಿಂದ ಮೋಜು ಮಸ್ತಿ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಜೊತೆಗೆ ಎಚ್ಚರಿಕೆಯನ್ನ ಕೂಡ ವಹಿಸಬೇಕು. ಸಡಗರ ಸಂಭ್ರಮದ ನಡುವೆ ಯಾವುದೇ ರೀತಿಯ ಎಡವಟ್ಟುಗಳಾಗಬಾರದು ನೋಡಿ, ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ? ಖಂಡಿತ ಮಧುಶ್ರೀ, ಏನು 2025 ಬೀಳ್ಕೊಟ್ಟು 2026 ವೆಲ್ಕಮ್ ಮಾಡಲಿಕ್ಕೆ ಕಡಲ ನಗರಿ ಮಂಗಳೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಮಾಯಿಸಿರುವಂಥದ್ದು. ರಾಜ್ಯ ಮತ್ತು ದೇಶಾದ್ಯಂತ ಸಾಕಷ್ಟು ಪ್ರವಾಸಿಗರು ಈಗ ಏನು ಕ್ರಿಸ್ಮಸ್ ಹಾಲಿಡೇಸ್ನಲ್ಲೇ ಬಂದಿರುವಂಥದ್ದು. ಸುತ್ತಮುತ್ತ ಬೀಚ್ ರೆಸಾರ್ಟ್ಸು ಮತ್ತು ಬೀಚ್ ಹೌಸ್ಗಳು ಎಲ್ಲವೂ ಕೂಡ ಫುಲ್ ಆಗಿರುವಂಥದ್ದು. ದೇವಸ್ಥಾನಗಳಲ್ಲಿ ಸಾಕಷ್ಟು ರಶ್ ಇರುವಂಥದ್ದು, ಮತ್ತು ಪ್ರವಾಸಿ ಬೀಚ್ಗಳು ಕೂಡ ರಶ್ ಇರುವಂಥದ್ದು. ಸಾಕಷ್ಟು ಜನ ಅಂದರೆ ಬೀಚ್ಗಳಿಗೆ ಸಾಮಾನ್ಯವಾಗಿ ಏನು ರಾತ್ರಿ ಸಂಜೆ ಸಂದರ್ಭದಲ್ಲಿ ಜಾಸ್ತಿ ಜನ ಬರ್ತಾರೆ. ಆದರೆ ಈಗ ಬೆಳಗ್ಗೆನೇ ಬಂದಿರುವಂಥದ್ದು. ನಾನಿವಾಗ ಪಣಂಬೂರು ಬೀಚ್ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಲೇ ಜನರು ಪ್ರವಾಸಿಗರು ಜಮಾಯಿಸಿರುವಂಥದ್ದು. ಎಲ್ಲರೂ ಕೂಡ ಮಸ್ತಿಯಲ್ಲಿ ತೊಡಗಿರುವಂಥದ್ದು. ಅಂದರೆ ಹೇಳಿ ಕೇಳಿ ಪಣಂಬೂರು ಬೀಚ್ ಅಂದರೆ ಫೇಮಸ್ ಟೂರಿಸ್ಟ್ ಬೀಚ್ ಕೂಡ ಆಗಿರುವಂಥದ್ದು. ಇಲ್ಲಿಗೆ ಈಗ ಸಾಕಷ್ಟು ಜನರು ಬಂದಿದ್ದಾರೆ. ಸೊ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ಈಗ ಎಂಜಾಯ್ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಅಂದರೆ ಏನು ಮಂಗಳೂರಿಗೆ ಬಂದಂತಹ ಪ್ರವಾಸಿಗರು ದೇವಸ್ಥಾನಗಳು, ಬೀಚ್ಗಳು ಇವನ್ನೆಲ್ಲವೂ ಕೂಡ ಕಾನ್ಸಂಟ್ರೇಷನ್ ಇಟ್ಕೊಂಡು ಬಂದಿರ್ತಾರೆ. ಸೊ ಅದರಿಂದ ಇವತ್ತು ಬೆಳಗ್ಗೆ ನಿನ್ನೆ ಎಲ್ಲವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಗಳಿಗೆ ಹೋಗಿರುವಂಥದ್ದು, ಅದಾದ ನಂತರ ಬೀಚ್ಗೆ ಬಂದಿರುವಂಥದ್ದು, ಈ ರೀತಿ ಎಲ್ಲವೂ ಕೂಡ ಬಂದಿರುವಂಥದ್ದು. ಸೊ ಇವತ್ತು ಎಲ್ಲರೂ ಕೂಡ ಅಂದರೆ ಈ ಒಂದು ಏನು ಪ್ರವಾಸಿ ಬೀಚ್ಗಳಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲವೂ ಕೂಡ ಕಡೆ ಈ ಸುತ್ತಾಡಿ ಮತ್ತೆ ಇವತ್ತು ರಾತ್ರಿ ಏನು ಈವೆಂಟ್ಗಳೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಆ ಈವೆಂಟ್ನಲ್ಲಿ ಎಂಜಾಯ್ ಮಾಡಲಿಕ್ಕೆ ಎಲ್ಲರೂ ಕೂಡ ರೆಡಿಯಾಗಿರುವಂಥದ್ದು. ಒಟ್ಟಾರೆ ಕಡಲ ತಡಿ 2025 ಬೀಳ್ಕೊಟ್ಟು 2026 ಸ್ವಾಗತಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ. ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಟ್ರಕ್ಕಿಂಗ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಸ್ಕಂದಗಿರಿ ಹಾಗೂ ಕೈವಾರದ ಬೆಟ್ಟಗಳ ಚಾರಣಕ್ಕೆ ತೆರಳಲು ನಿರ್ಬಂಧ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲ ಇರುವಂತಹ ಪ್ರವಾಸಿ ತಾಣಗಳು ಬೆಳಿಗ್ಗೆ 10 ಗಂಟೆಯವರೆಗೆ ಪೂರ್ಣ ನಿರ್ಬಂಧವನ್ನು ವಿಧಿಸಲಾಗಿದೆ. ಇಂದು ಮಧ್ಯಾಹ್ನದಿಂದಲೇ ನಂದಿಗಿರಿ ಧಾಮ ಕೂಡ ಬಂದ್ ಆಗುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವಂತಹ ನಂದಿಗಿರಿ ಧಾಮ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇದರ ಬಗ್ಗೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದೆ. ಪ್ರವಾಸಿಗರು ಯಾರೂ ಕೂಡ ಈ ಪ್ರವಾಸಿ ತಾಣಗಳಿಗೆ, ಸೂಚಿಸಿರುವಂತಹ ಪ್ರವಾಸಿ ತಾಣಗಳಿಗೆ ಬರದಂತೆ ಮಾಹಿತಿಯನ್ನು ನೀಡಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ನಂದಿಗಿರಿ ಧಾಮ ಬಂದ್ ಆಗಿರಲಿದೆ.